ನೋಡಿ, ರವಿಕುಮಾರ್ ಅಂತಕ್ಕಂಥ ವ್ಯಕ್ತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಂತೆ ಸೇತುವೆಯಿಂದ ಹಾರಿ ಕುಮಾರಧಾರಾ ನದಿಗೆ. ಆತ ಎಲ್ಲೋ ಅಷ್ಟು ದೂರ ಹೋದ್ಮೇಲೆ ಒಂದು ಪೊದೆ ಹಿಡ್ಕೊಂಡು ಕೂತಿದ್ದಾನೆ. ಆಮೇಲೆ ಆತನನ್ನು ರಕ್ಷಣೆ ಮಾಡ್ತಾರೆ ಅಂತ ಈಗಷ್ಟೇ ನಾವು ರಕ್ಷಣಾ ಕಾರ್ಯ ನಡೀತಾ ಇದೆ ಅಂತ ಸುದ್ದಿ ಕೊಟ್ಟಿದ್ವಿ. ಈಗ ಬರ್ತಿರೋ ಮಾಹಿತಿಯ ಪ್ರಕಾರ ಆತನನ್ನು ರಕ್ಷಣೆ ಮಾಡಿದ್ದಾರೆ. ಬೆಂಗಳೂರು ಮೂಲದ ರವಿಕುಮಾರ್ ಅಂತ ಆತ ಸೇತುವೆಯಿಂದ ನದಿಗೆ ಹಾರಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದು. ಆದರೆ ಏನಾಯ್ತೋ ಏನೋ ಗೊತ್ತಿಲ್ಲ, ಅಲ್ಲೆಲ್ಲೋ ಒಂದು ಪೊದೆ ಸಿಕ್ಕಿದೆ, ಪೊದೆಯನ್ನು ಭದ್ರವಾಗಿ ಹಿಡ್ಕೊಂಡು ನಿಂತ್ಬಿಟ್ಟಿದ್ದು ಮಧ್ಯದಲ್ಲಿ. ಆ ವಿಚಾರ ಗೊತ್ತಾಗಿ ಆ ಎಕ್ಸ್ಪರ್ಟ್ಸ್ ಟೀಮ್ ಅಲ್ಲಿಗೆ ಹೋಗಿ ಕೊನೆಗೂ ಕೂಡ ಈಗ ಆತನನ್ನು ರಕ್ಷಣೆ ಮಾಡಿಕೊಂಡು ಕರ್ಕೊಂಡು ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ. ಸೇತುವೆಯಿಂದ ನದಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದ ವ್ಯಕ್ತಿ ರವಿಕುಮಾರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೋತೀನಿ. ಸುಖಪಾಲ್, ಈ ರವಿಕುಮಾರ್ ಯಾರು, ಏನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋದವನು ಪೊದೆ ಯಾಕೆ ಹಿಡ್ಕೊಂಡು ನಿಂತ್ಕೊಂಡ್ರು, ಏನು ಕತೆ ಇದು ಅಂತ? ಇವರ ಬಗ್ಗೆ ಬೆಂಗಳೂರು ಮೂಲದವರು ಅನ್ನುವಂಥದ್ದು ಗೊತ್ತಾಗಿದೆ ಅರವಿಂದ್. ಸ್ಪಷ್ಟವಾದಂತ ಮಾಹಿತಿ ಇನ್ನು ಅವರು ಹೇಳಿಲ್ಲ. ಅವರನ್ನ ಸದ್ಯ ಈಗ ಕಡಬ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆ. ಅವರು ಬೆಂಗಳೂರಿಂದ ಬಂದದ್ದು ಅನ್ನುವಂಥದ್ದನ್ನ ಈಗ ಪೊಲೀಸರ ಮುಂದೆ ಹೇಳಿದ್ದಾರೆ. ಯಾಕೆ, ಯಾವ ಕಾರಣಕ್ಕಾಗಿ ಆತ್ಮಹತ್ಯೆಗೆ ಯತ್ನಿಸಿದ್ದೇನೆ ಅಂತ ಹೇಳಿಲ್ಲ. ಆದ್ರೆ ಆತ್ಮಹತ್ಯೆಗೆ ಯತ್ನಿಸಿರೋದನ್ನ ಒಪ್ಕೊಂಡಿದ್ದಾರೆ. ಅಂದ್ರೆ ವೇಗವಾಗಿ ಹರಿತಿದ್ದಂತ ಕುಮಾರ ನದಿಗೆ ಹಾರಿದ್ದಾರೆ. ಆ ಬಳಿಕ ಅವರಿಗೆ ಹಾರಿದ ಬಳಿಕ ಅವರಿಗೆ ಬದುಕಬೇಕು ಅಂತ ಅನಿಸಿದೆ ಅನ್ನುವಂಥದ್ದನ್ನು ಅವರು ಪೊಲೀಸರಲ್ಲಿ ಹೇಳಿದ್ದಾರೆ. ಹಾಗಾಗಿ ಅಲ್ಲೇ ಸಿಕ್ಕಿದಂತ ಪೊದೆಯನ್ನ ಹಿಡ್ಕೊಂಡು ರಕ್ಷಣೆಗೆ ಮೊರೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಸ್ಥಳೀಯರು ಇದನ್ನ ಗಮನಿಸಿ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಕ್ಷಣ ಅಗ್ನಿಶಾಮಕ ದಳ, ಕಡಬ ಪೊಲೀಸರು ಜೊತೆಗೆ ಧರ್ಮಸ್ಥಳದ ಶೌರ್ಯ ತಂಡದ ಸಿಬ್ಬಂದಿಗಳು ಆಗಮಿಸಿ ಅವರನ್ನ ರಕ್ಷಣೆ ಮಾಡಿದ್ದಾರೆ. ಯಾವುದೇ ರೀತಿಯಾದಂತ ಪ್ರಾಣಕ್ಕೆ ತೊಂದರೆ ಆಗಿಲ್ಲ ಅವರನ್ನ. ಆದ್ರೂ ಕಡಬದ ಆಸ್ಪತ್ರೆಗೆ ಸದ್ಯ ಅವರನ್ನ ದಾಖಲು ಮಾಡಿ ಪ್ರಥಮ ಚಿಕಿತ್ಸೆ ಕೊಡ್ಲಾಗ್ತಾ ಇದೆ. ಆಸ್ಪತ್ರೆಗೆ ತಹಶೀಲ್ದಾರ್ ಆಗಮಿಸಿದ್ದಾರೆ. ಜೊತೆಗೆ ಸೇತುವೆಯಿಂದ ಹಾರಿದಂತ ಇವರು ರವಿಕುಮಾರ್ ಅವರು ಯಾವ ಕಾರಣಕ್ಕೆ ಈ ರೀತಿಯಾದಂತ ಆತ್ಮಹತ್ಯೆಗೆ ಯತ್ನಿಸಿದ್ದೇನೆ, ಜೊತೆಗೆ ಬೆಂಗಳೂರಿನಿಂದ ಇಲ್ಲಿಗೆ ಬಂದು ಯಾಕೆ ಆತ್ಮಹತ್ಯೆಗೆ ಯತ್ನಿಸಿದ್ದೇನೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಹೇಳಲಿಲ್ಲ. ಆದ್ರೆ ಈಗ ಪ್ರಥಮ ಚಿಕಿತ್ಸೆ ಕೊಟ್ಟ ಬಳಿಕ ಅವರು ಪೊಲೀಸರು ಅವರ ಜೊತೆ ಪ್ರಕರಣವನ್ನ ದಾಖಲಿಸುವಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು ಸುಖಪಾಲ್ ತಮ್ಮ ಎಲ್ಲ ಮಾಹಿತಿಗೆ. ಕೊನೆಗೂ ಕೂಡ ವ್ಯಕ್ತಿ ರಕ್ಷಣೆ ಮಾಡಲಾಗಿದೆ. ರವಿಕುಮಾರ್ ಅಂತ ಬೆಂಗಳೂರು ಮೂಲದ ವ್ಯಕ್ತಿ. ಇನ್ನಷ್ಟೇ ಆತನಿಗೆ ಪ್ರಾಥಮಿಕ ಚಿಕಿತ್ಸೆ ಎಲ್ಲ ಕೊಡಿಸಿ ಆಮೇಲೆ ವಿಚಾರಣೆ ಮಾಡಬೇಕು, ಏನು ಎತ್ತ, ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದು ಇದೆಲ್ಲ.